ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರಾ? ಚೆನ್ನಾಗಿದ್ದಾರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ ಬಂದು ನಮ್ಮ ಊರಲ್ಲಿ ಜಾತ್ರೆ ನಡೀತಿದೆ. ಈ ಜಾತ್ರೆಗೆ ನಾನು ಒಂದು ಹರಕೆ ಕಟ್ಕೊಂಡಿದ್ದೆ. ಸೊ ಆ ಹರಕೆ ಸೊ ಈ ಡೇ ಫುಲ್ ಹೇಗಿರುತ್ತೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಬಾಯಿ ಬೀಗ ಹಾಕ್ಸ್ಕೊಬೇಕಂದ್ರೆ ಫುಲ್ ಬಾಯಿಗೆ ಮುಚ್ಕೊಳಕ್ಕೆ ಕುಡಿಬಾರ್ದು. ಆ್ಯಕ್ಚುಲಿ ಬಾಯಿ ಬೀಗ ಬಂದಿತ್ತು 4:45. ಸೊ ನಾವು ಬಾಯಿ ಬೀಗ ಹಾಕ್ಸ್ಕೊಂಡಿದ್ದು 4:45. ಸ್ವಲ್ಪ ಪೇಯ್ನ್ ಆಗುತ್ತೆ, ದೇವರು ಅಂದ್ಕೊಂಡ್ರೆ ಸ್ವಲ್ಪ ಪೇಯ್ನ್ ಏನೋ ಆಗಲ್ಲ. ಹಾಗೆ ಹೋಯ್ತಪ್ಪ ಮುಗಿದೋಯ್ತು. ಬಾಯಿ ಮತ್ತು ನಾವು ಬಾಯಿ ಬೀಗ ಹಾಕ್ಸ್ಕೊಂಡ್ಮೇಲೆ ಸೊ ಫಸ್ಟೇ ಬಂದಿರ್ತಾರೆ ಬಾಯಿ ಬೀಗ ಹಾಕ್ಸ್ಕೊಳ್ಳೋಕ್ಕೆ. ಯಾಕೆಂದರೆ ಅವ್ರ ಮುಂದೆ ಹೋಗ್ತಾ ಇರ್ತಾರೆ, ದೇವರಿಂದ ಬರ್ತಾ ಇರುತ್ತೆ. ಮತ್ತು ತುಂಬ ಜನ ಅವ್ರಿಗೂ ದೇವ್ರುಗಳು ಬಂದಿರುತ್ತೆ. ಈ ಸಲ ಅಂತೂ ಬಾಯಿ ಬೀಗ ಹಾಕ್ಸ್ಕೊಳ್ಳೋದು ತುಂಬ ಜನ ರೋಡ್ ಫುಲ್ ಆಗಿಬಿಟ್ಟಿದ್ದಾರೆ ಬಾಯಿ ಬೀಗ ಹಾಕ್ಸ್ಕೊಳ್ಳೋರು. ಮತ್ತು ಟೆಂಪಲಲ್ಲಂತೂ ತುಂಬಾ ರಶ್ ಇತ್ತು, ತುಂಬಾ ರಶ್ ಇತ್ತು. ಟ್ರಾಲಿಗೂ ಅಷ್ಟು ಪ್ಲೇಸ್ ಇರ್ತಾ ಇರಲಿಲ್ಲ. ಸೊ ನಾವೆಲ್ಲ ಟೆಂಪಲ್ ಹತ್ರ ಎಲ್ಲ ಹೋದ್ಮೇಲೆ ಅಲ್ಲಿ ಬಾಯಿ ಬೀಗ ಬಿಡ್ತಾರೆ. ಅಲ್ಲಿ ತೀರ್ಥ ಎಲ್ಲ ಹಚ್ಚಿಸ್ಕೊಂಡು ಇನ್ನು ನಾವು ಅಲ್ಲಿ ಕೈಯೆಲ್ಲ ಮುಕ್ಕೊಂಡು ಇನ್ನು ಅಲ್ಲೆಲ್ಲ ಏನು ಬೇಕೋ ಅವೆಲ್ಲ ತಗೊಂಡು ಮನೆಗೆ ಬರ್ತೀವಿ. ಸೊ ಮನೆಗೆ ಬರಲಿಕ್ಕೆ 9 ಗಂಟೆ ಆಯಿತು ನೈಟು. ಸೊ 9 ಗಂಟೆ ಬಂದು ಇನ್ನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ವು. ಆ್ಯಂಡ್ ಈ ವಿಡಿಯೋ ಸ್ಟಾರ್ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಯಾರಿಗೆ ಕಟ್ಕೊಂಡಿದ್ದು ನನ್ನ ಪುಟಾಣಿ ಪಾಪುಗೋಸ್ಕರ. ಸೊ ಅದಕ್ಕೆ ಈ ವರ್ಷದಲ್ಲಿ ತೀರ್ತು. ನಾವಂದು ತುಂಬಾ ಖುಷಿಯಾಗಿದ್ದೀವಿ. ತಾಯಿ ನಾವೆಲ್ಲ ಅಂದ್ಕೊಂಡಿದ್ದೆಲ್ಲ ಈಡೇರಿಸಿದ್ದಾಳೆ. ಸೊ ಅದಕ್ಕೆ ತುಂಬಾ ಖುಷಿಯಾಗಿದ್ದೀವಿ.